ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS KS ಯೂಟ್ಯೂಬ್ ಚಾನಲ್. ನೋಡಿ, ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ವಿಡಿಯೋಗಳನ್ನ ನಾನು ಆಲ್ರೆಡಿ 2 ವಿಡಿಯೋಗಳನ್ನ ಮಾಡಿದ್ದೀನಿ. ಈ ಯೋಜನೆ ಒಳಗೆ ಈ ಒಂದು ವಿಡಿಯೋದೊಳಗೂ ಕೂಡ ಒಂದೇದು ನಾನು ಯಾವ್ಯಾವ ಯೋಜನೆಗಳನ್ನ ಮಾಡಿಲ್ಲ ಈ ಯೋಜನೆಗಳನ್ನ ಕವರ್ ಮಾಡಿದ್ದೀನಿ. ಒಂದು ನೆಕ್ಸ್ಟ್ MCQsಗಳು ಕೂಡ 20 MCQsಗಳನ್ನು ಈ ಯೋಜನೆಗಳ ಮೇಲೆ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಒಂದೇ ಕಡೆ ಯೋಜನೆಗಳು ಪ್ಲಸ್ MCQಸು ಎಟ್ ಎ ಟೈಮ್ ಸಿಗೋದಿಲ್ಲ. ಈ ಒಂದು ವಿಡಿಯೋನ ನೀವು ಕರೆಕ್ಟಾಗಿ ನೋಡಿ. ಯಾರ್ಯಾರೆಲ್ಲ PDO ಎಕ್ಸಾಮ್ ಬರೆಯೋರಿದ್ರಿ, ಯಾರ್ಯಾರೆಲ್ಲ ಅಪ್ಕಮಿಂಗ್ KAS ಎಕ್ಸಾಮ್ ಬರೆಯೋರಿದ್ರಿ, ನಿಮಗೆಲ್ಲರಿಗೂ ಕೂಡ ಒಂದು ಕ್ವಿಕ್ ರಿವಿಷನ್ ಥರ. ಆ್ಯಂಡ್ ಇಲ್ಲಿವರೆಗೂ ಈ ಟಾಪಿಕ್ನ ನೀವು ಕವರ್ ಮಾಡಿಲ್ಲ ಅಂದರೂ ಕೂಡ ನೋ ಪ್ರಾಬ್ಲಮ್ ಎಟ್ ಆಲ್. ಯೋಜನೆಗಳ ಉದ್ದೇಶ, ಯೋಜನೆ ಪ್ರಾರಂಭವಾದ ವರ್ಷ ಮತ್ತು ಅದು ಗುರಿ ಏನೇನು ತಲುಪಿದೆ ಅದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದರ ಒಂದು ಸರಿಯಾದಂಥ ಉಪಯೋಗವನ್ನು ನೀವು ತಗೊಳ್ರಿ, ನೀವು ಓದ್ರಿ, ನೀವು ನೋಡ್ರಿ, ಆಮೇಲೆ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಇವತ್ತಿನ ಮೊದಲ ಯೋಜನೆ ಬಂದ್ಬಿಟ್ಟು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಓಕೆ, PM ಕಿಸಾನ್ ಯೋಜನೆ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇದು ಪ್ರಾರಂಭವಾದ ವರ್ಷ ಬಹಳನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ಭಾಳ ಸರ್ತಿ ಓದಿರ್ಬೋದು, ಬಟ್ ರಿವಿಷನ್ ಮಾಡಲಿಲ್ಲ ಅಂದರೆ ಈ ಒಂದು ಸಂದರ್ಭದೊಳಗೆ ನಿಮಗೆ ಉಪಯೋಗ ಆಗೋದಿಲ್ಲ. 2019 ಇದು ಪ್ರಾರಂಭ ಆಗಿದೆ. ಯಾವ ಮಿನಿಸ್ಟ್ರಿ ಅಂಡರ್, ಓಕೆ, ಸೊ ಇದು ಮಂತ್ರಾಲಯ ಆಗಬೇಕು. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದರೆ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಅಡಿಯಲ್ಲಿ ಈ ಯೋಜನೆ ಬರ್ತದೆ ಫ್ರೆಂಡ್ಸ್. ಓಕೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಡಿಯಲ್ಲಿ ಬರ್ತದೆ. ಮತ್ತು ಇದರ ಉದ್ದೇಶ ಏನು ಅಂದರೆ ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ನೇರ ಆರ್ಥಿಕ ಸಹಾಯವನ್ನು ಒದಗಿಸೋದು. ಅಂದರೆ 2,000, 2,000, 2,000 3 ಕಂತುಗಳಲ್ಲಿ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ. ಓಕೆ, ಸೊ 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ. ಇನ್ನು ಕರ್ನಾಟಕಕ್ಕೆ ಬಂದರೆ ಈಗಿಲ್ಲ, ಮೊದಲು ಕರ್ನಾಟಕ 4,000 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು ಫ್ರೆಂಡ್ಸ್. ಇದರ ಮೂಲಕ 10,000 ರೂಪಾಯಿ ಕೇಂದ್ರ ರೈತರಿಗೆ ದುಡ್ಡು ಹೋಗ್ತಿದ್ದು ಪ್ರತಿ ವರ್ಷಕ್ಕೆ. ಆದರೆ ಈಗ ಯಾವಾಗಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆವಾಗಿಂದ ರಾಜ್ಯದಲ್ಲಿ 4,000 ರೂಪಾಯಿ ಕೊಡೋದನ್ನು ಬಂದ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಕೇಂದ್ರದಿಂದ ಬರುವಂಥ 6,000 ರೂಪಾಯಿ ರೈತರಿಗೆ ಬರ್ತಿದ್ದಾವೆ. ನೇರ ಒಂದು ಹಣ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಯೋಜನೆ ಆಗಿದೆ ಫ್ರೆಂಡ್ಸ್. ಇದರ ವಿಶೇಷತೆಗಳೇನು ನೋಡಿ, ರೈತರಿಗೆ ಪ್ರತಿ 4 ತಿಂಗಳಿಗೊಮ್ಮೆ 3 ಕಂತುಗಳಲ್ಲಿ ಹಣವನ್ನು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡೋದು. ಇದರ ಒಂದು ಸಾಧನೆ ಏನು ಅಂದರೆ ನೋಡಿ, 11 ಕೋಟಿಗೂ ಅಧಿಕ ರೈತರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆಮೇಲೆ ನೋಡಿ, ಇವತ್ತು ಈ ರೈತರಿಗೆ ಒಂದು ಹಣ ವರ್ಗಾವಣೆ ಮಾಡೋದ್ರಿಂದ, ಅದು ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಹಾಕೋದ್ರಿಂದ ಕರಪ್ಷನ್ ಏನಾಗ್ತಾ ಇತ್ತು ಅದು ಕೂಡ ಕಡಿಮೆ ಆಗಿದೆ ಫ್ರೆಂಡ್ಸ್. ಓಕೆ, ಸೊ ಆಮೇಲೆ ರೈತರ ಆದಾಯ ದ್ವಿಗುಣ ಮಾಡಲಿಕ್ಕೆ, ಓಕೆ, ರೈತರ ಆದಾಯ ದ್ವಿಗುಣ ಮಾಡಲಿಕ್ಕೆ ಅಂತ ಅಶೋಕ್ ದಳವಾಯಿ ಸಮಿತಿಯನ್ನು ಕೇಂದ್ರ ಸರ್ಕಾರ ರಚನೆ ಮಾಡಿತ್ತು. ಓಕೆ, ಇವೆಲ್ಲವೂ ಕೂಡ ಇನ್ಫಾರ್ಮೇಷನ್ ನಿಮಗೆ ನೆನಪಿರಲಿ ಫ್ರೆಂಡ್ಸ್. ನೆಕ್ಸ್ಟ್ 2ನೇ ಯೋಜನೆ ಆತ್ಮನಿರ್ಭರ್ ಭಾರತ್ ಅಭಿಯಾನ್. ಓಕೆ, ಆತ್ಮನಿರ್ಭರ್ ಭಾರತ್ ಅಭಿಯಾನ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ದೇಶದೊಳಗೆ ಏನೇನು ಬೇಕೋ ನಮಗೆ ಅವೆಲ್ಲ ನಾವೇ ಪ್ರೊಡಕ್ಷನ್ ಮಾಡೋದು. ಪ್ರಾರಂಭವಾದಂಥ ವರ್ಷ 2020. ಮಂತ್ರಾಲಯ ಹಣಕಾಸು ಮಂತ್ರಾಲಯದೊಳಗೆ ಬರ್ತದೆ, ಸಚಿವಾಲಯ. ಓಕೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರ್ ಬರುತ್ತೆ. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತ ನಿಮಗೆ ಕ್ವಶನ್ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಇದರ ಉದ್ದೇಶ ಏನು? ಸ್ಥಳೀಯವಾಗಿ ಉತ್ಪಾದನೆ ಮಾಡುವುದು, ಓಕೆ, ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುವುದು. ನಮ್ಮ ದೇಶದೊಳಗೆ ಬೇಕಾಗಿರುವಂಥ ವಸ್ತುಗಳನ್ನು ನಮ್ಮ ದೇಶದೊಳಗೆ ಉತ್ಪಾದನೆ ಮಾಡೋದು. ಪರ್ಟಿಕ್ಯುಲರ್ಲಿ ಯಾವ ಏರಿಯಾದೊಳಗೆ ನಾವು ಇರ್ತೀವಿ ಅಲ್ಲೇ ಉತ್ಪಾದನೆಗೆ ಮಹತ್ವವನ್ನು ನೀಡೋದು. ಮತ್ತು ವಿಶೇಷತೆಗಳೇನು ಅಂದರೆ ಈ ಯೋಜನೆಯ ವಿಶೇಷತೆಗಳು MSME ಕೃಷಿ ಮತ್ತು ಆರೋಗ್ಯ ವಿಭಾಗಗಳಿಗೆ, ಓಕೆ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಏನಿದೆ, ವಿಶೇಷ ಪ್ಯಾಕೇಜ್ಗಳನ್ನು ನೀಡೋದು. ಓಕೆ, ಇವರಿಗೆ ವಿಶೇಷ ಪ್ಯಾಕೇಜ್ಗಳನ್ನು ನೀಡೋದು. ನೆಕ್ಸ್ಟ್ ಸಾಧನೆಗಳೇನಾಗಿದೆ ಅಂದರೆ ದೇಶದ ಆರ್ಥಿಕತೆಯನ್ನು ಚೇತರಿಸಲು ಹಲವಾರು ಕ್ಷೇತ್ರಗಳಿಗೆ ಆರ್ಥಿಕ ನೆರವನ್ನು ಈ ಯೋಜನೆಯ ಅಡಿಯಲ್ಲಿ ಒದಗಿಸಲಾಗಿದೆ. ಓಕೆ, ಇಷ್ಟು ನೀವು ಒಂದು ಯೋಜನೆಯನ್ನು ಕುರಿತು ಇಷ್ಟು ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಓಕೆ, ಕ್ಲಿಯರ್ ಆಗಿ ನಿಮ್ಗೆ ಏನು ಬೇಕೋ ಅದನ್ನು ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟ ನಾನು ಹೇಳ್ತಾ ಇದ್ದೀನಿ. ಸ್ವಚ್ಛ ಭಾರತ್ ಮಿಷನ್, ಇದು ಗ್ರಾಮೀಣ ಅಂತಲೂ ಕೂಡ ಇದೆ, ನಗರ ಅಂತಲೂ ಇದೆಯಾ. ಸ್ವಚ್ಛ ಭಾರತ್ ಮಿಷನ್ ಪ್ರಾರಂಭವಾದಂಥ ವರ್ಷ 2014 ಅಕ್ಟೋಬರ್. ಓಕೆ, ಅಕ್ಟೋಬರ್ 2. ದಟ್ಸ್ ವೈ ಇಟ್ಸ್ ಇಂಪಾರ್ಟೆಂಟ್ ಫ್ರೆಂಡ್ಸ್.
ಯಾವ ಮಂತ್ರಾಲಯದೊಳಗೆ ಅಂಡರ್ ಬರ್ತದೆ? ಪ್ಲಾನಿಂಗ್, ಪಂಚಾಯತ್ ರಾಜ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಯೋಜನೆ. ಓಕೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಓಕೆ, ಗ್ರಾಮೀಣ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಅಂಡರ್ ಬಂದರೆ ನಗರ ಅಂತ ಏನಿದೆಯೋ ಇದು ನಿಮಗೆ ಈ ಒಂದು ನಗರ ಅಭಿವೃದ್ಧಿ ಮಂತ್ರಾಲಯ ಅಂತ ಏನಿದೆಯೋ, ಸಚಿವಾಲಯ ಅಂತ ಏನಿದೆಯೋ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅದರ ಅಂಡರು ಬರ್ತದೆ ಫ್ರೆಂಡ್ಸ್. ಓಕೆ, ಅದು ಆದಮೇಲೆ ಇದರ ಉದ್ದೇಶ ಏನು? ಭಾರತವನ್ನು ಶೌಚಾಲಯ ನಿರ್ಮಾಣ ಮತ್ತು ಸ್ವಚ್ಛತೆಯ ಮೂಲಕ ಸ್ವಚ್ಛ ರಾಷ್ಟ್ರವನ್ನಾಗಿ ಮಾಡುವುದು. ಓಕೆ, ಇಟ್ ವಾಸ್ ಅ ಚಾಲೆಂಜಿಂಗ್ ಫಾರ್ ಗವರ್ಮೆಂಟ್ ಫ್ರೆಂಡ್ಸ್. ನೆಕ್ಸ್ಟ್, ಇದರ ವಿಶೇಷತೆಗಳೇನು ಅಂದರೆ ಊರಿನಲ್ಲಿ ಶೌಚಾಲಯಗಳ ನಿರ್ಮಾಣ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಶೌಚಾಲಯಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಿತ್ತು ಫ್ರೆಂಡ್ಸ್. ನೋಡಿ, ಈಗ ಕೇಂದ್ರ ಸರ್ಕಾರ ಹೇಳಿದ ಪ್ರಕಾರ 95ಕ್ಕೂ ಅಧಿಕ % ಈ ಒಂದು ಎಲ್ಲರ ಮನೆಗೆ ಈ ಶೌಚಾಲಯಗಳನ್ನೇನು ಮಾಡಿದೆ. ಆದರೆ ಇದನ್ನು ಉಪಯೋಗ ಮಾಡೋರಲ್ಲಿ ಓನ್ಲಿ 60%, ಅರೌಂಡ್ 60% ಜನ ಮಾತ್ರ ಉಪಯೋಗ ಮಾಡ್ತಿದ್ದಾರೆ ಫ್ರೆಂಡ್ಸ್. ಗ್ರಾಮೀಣ ಪ್ರದೇಶದಲ್ಲಿ ಇಟ್ಸ್ ಚಾಲೆಂಜಿಂಗ್. ಇದರ ಸಾಧನೆ ಏನು ಅಂದರೆ 10 ಕೋಟಿಗೂ ಅಧಿಕ ಈ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಈ ಯೋಜನೆ ಅಡಿಯಲ್ಲಿ. ಓಕೆ, ಈ ಯೋಜನೆ ಅಡಿಯಲ್ಲಿ ಈ ಒಂದು 10 ಕೋಟಿಗೂ ಅಧಿಕ ಶೌಚಾಲಯಗಳ ನಿರ್ಮಾಣ ಮಾಡಿದ್ದು ಜಗತ್ತಿನೊಳಗೆ ಇಷ್ಟು ಶೌಚಾಲಯಗಳನ್ನು ನಿರ್ಮಾಣ ಮಾಡದಂಥ ಮೊದಲ ರಾಷ್ಟ್ರ ಅನ್ನೋದು ಕೂಡ ಭಾರತಕ್ಕೆ ಒಂದು ಸಾಧನೆ ಕೂಡ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಜಲಜೀವನ ಮಿಷನ್. ಅತಿ ಹೆಚ್ಚು ಚರ್ಚಿತವಾಗ್ತಾ ಇರೋದು, ಅತಿ ಹೆಚ್ಚು ನ್ಯೂಸ್ ಒಳಗಿರುತ್ತಾ ಇರುವಂಥ ಯೋಜನೆ ಅಂದರೆ ಈ ಒಂದು ಜಲಜೀವನ್ ಮಿಷನ್ ಫ್ರೆಂಡ್ಸ್. ಓಕೆ, ಪ್ರಾರಂಭವಾದ ವರ್ಷ ಬಂದ್ಬಿಟ್ಟು 2019, 2024ರವರೆಗೆ ನಮಗೆ ಟಾರ್ಗೆಟ್ ಇತ್ತು ಪ್ರತಿ ಮನೆಗೂ, ಪ್ರತಿ ಹಳ್ಳಿಯಲ್ಲೂ ಮನೆಗೂ ಪೈಪ್ಡ್ ವಾಟರ್ನ ಪ್ರೊವೈಡ್ ಮಾಡಬೇಕು ಅಂತ. ಓಕೆ, ಸೊ ಯಾವ ಒಂದು ಮಂತ್ರಾಲಯದ ಅಂದರೆ ಅಡಿಯೊಳಗೆ ಬರ್ತದೆ? ಮಿನಿಸ್ಟ್ರಿ ಆಫ್ ವಾಟರ್. ಓಕೆ, ಜಲಶಕ್ತಿ ಮಂತ್ರಾಲಯದೊಳಗೆ ಬರ್ತದೆ. ಉದ್ದೇಶ ಏನಂದರೆ ಎಲ್ಲ ಗ್ರಾಮೀಣ ಮನೆಗಳಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಅದು ಪೈಪ್ಡ್ ವಾಟರ್, ಪೈಪ್ಗಳ ಮೂಲಕ ವಾಟರ್ನ ಪ್ರೊವೈಡ್ ಮಾಡೋದು. ವಿಶೇಷತೆ ಅಂದರೆ ಏನು ಅಂದರೆ 2024ರೊಳಗೆ ಈ ಒಂದು ಎಲ್ಲರಿಗೂ ನೀರು ಪೂರೈಕೆ ಮಾಡಬೇಕು ಅನ್ನೋದು. ಬಟ್ ಇದು ಪೂರೈಕೆ ಆಗಿಲ್ಲ ಫ್ರೆಂಡ್ಸ್, 70% ಮಾತ್ರ ಇದು ಕಂಪ್ಲೀಟ್ ಆಗಿದೆ. ಇದರ ಸಾಧನೆ ಏನು ಅಂದರೆ 5 ಕೋಟಿ ಕುಟುಂಬಗಳಿಗೆ ಈ ಒಂದು ಸಂಪನ್ಮೂಲ, ಓಕೆ, ಪೈಪ್ಡ್ ವಾಟರ್ನ ಪ್ರೊವೈಡ್ ಮಾಡುವುದು ಇದರ ಒಂದು ಸಾಧನೆ ಆಗಿದೆ. ಪ್ರೊವೈಡ್ ಏನೋ ಮಾಡಿದ್ದಾರೆ, ಮೀನ್ಸ್ ಪೈಪ್ಡ್ ಹಾಕಿ ಏನೋ ರೂರಲ್ ಏರಿಯಾದೊಳಗೆ ಪೈಪ್ಗಳ ಕನೆಕ್ಷನ್ ಏನೋ ಕೊಟ್ಟಿದ್ದಾರೆ, ಬಟ್ ನೀರು ಮಾತ್ರ ಬರ್ತಾ ಇಲ್ಲ ಅದರೊಳಗೆ. ಓಕೆ, ಸೊ ದ್ಯಾಟ್ ಈಸ್ ಅ ಪ್ರಾಬ್ಲಮ್. ನೆಕ್ಸ್ಟ್, ಆಯುಷ್ಮಾನ್ ಭಾರತ್ ಸ್ಕೀಮ್. ಇದರ ಒಂದು ಯೋಜನೆ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋದೊಳಗೆ ಹೇಳಿದ್ದೀನಿ. ಇಲ್ಲಿ ನಿಮಗೆ ಫ್ಯಾಕ್ಚುವಲ್ ಥಿಂಗ್ಸ್ನ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂಡರು ಇದು 2018ರೊಳಗೆ ಪ್ರಾರಂಭ ಆಗಿದ್ದು, ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರು ಬರ್ತದೆ. ಇದರ ಉದ್ದೇಶ ಬಡ ಕುಟುಂಬಗಳಿಗೆ ಉಚಿತ ಆರೋಗ್ಯ ಸುರಕ್ಷತಾ ಯೋಜನೆಯನ್ನು ಒದಗಿಸೋದಾಗಿದೆ. ವಿಶೇಷತೆಗಳೇನೆಂದರೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ನೆರವನ್ನು ನೀಡೋದು. ಎನಿಥಿಂಗ್ ಗೈಸ್, ಮೆಡಿಸಿನ್ಗಾಗಿರ್ಬೋದು, ಆಪ್ರೇಷನ್ಗಾಗಿರ್ಬೋದು, ಏನು ಬೇಕಾದಕ್ಕೂ ಆಗಿರ್ಬೋದು. ಇದರ ಸಾಧನೆ ಏನು ಅಂದರೆ 10 ಕೋಟಿ ಕುಟುಂಬಗಳಿಗೆ ಉಚಿತ ಆರೋಗ್ಯ ಸೇವೆಯನ್ನು ಈ ಯೋಜನೆ ನೀಡಿದೆ. ದಿಸ್ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೆಲ್ತ್ ಸ್ಕೀಮ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಹೇಳಬೇಕು, ಈ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ ಇತ್ತೀಚೆಗೆ ನ್ಯೂಸ್ ಒಳಗೆ ಇತ್ತು, ಇದು ಯಾವ ಕಾರಣಕ್ಕಾಗಿ ನ್ಯೂಸ್ ಒಳಗೆ ಇತ್ತು? ಈ ವರ್ಷ ಬಜೆಟ್ ಒಳಗೆ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ಏನು ಬದಲಾವಣೆ ಮಾಡಿದ್ದಾರೆ? ನನ್ನ ಹಿಂದಿನ ವಿಡಿಯೋನ ನೀವು ನೋಡಿದರೆ 100% ನಿಮಗೆ ಗೊತ್ತಾಗುತ್ತೆ. ಅದನ್ನು ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಮೇಕ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಪ್ರಾರಂಭ ಆಗಿದ್ದು 2014ರಲ್ಲಿ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂದರೆ ಕೈಗಾರಿಕಾ ಮತ್ತು ವಾಣಿಜ್ಯ ಮಂತ್ರಾಲಯ. ಓಕೆ, ಸೊ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಮಿನಿಸ್ಟರ್ ಅಂಡರ್ ಬರುತ್ತೆ. ಉದ್ದೇಶ ಏನು? ಭಾರತವನ್ನು ತಂತ್ರಜ್ಞಾನ ಮತ್ತು ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸುವುದು. ಇಂಡಿಯಾ ಈಸ್ ಟುಡೇ ಸಫರಿಂಗ್ ಬಿಕಾಸ್ ಆಫ್ ದಿಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಇವು ನಮ್ಮದು ಬೂಸ್ಟ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಎಲ್ಲಿವರೆಗೂ ತಯಾರಿಕಾ ವಲಯ ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿವರೆಗೂ ಭಾರತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ತಯಾರಿಕಾ ವಲಯ ಅಭಿವೃದ್ಧಿ ಆದಾಗ ಮಾತ್ರ ಹೆಚ್ಚು ಜನರಿಗೆ ಜಾಬ್ ಸಿಗುತ್ತೆ. ಇವತ್ತು 140 ಕೋಟಿಗೂ ಅಧಿಕ ಜನರಿಗೆ ಉದ್ಯೋಗ ಒದಗಿಸುವುದು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿದೆ ಫ್ರೆಂಡ್ಸ್. ಓಕೆ, ಹೀಗಾಗಿ ದಿಸ್ ಈಸ್ ದ ಚಾಲೆಂಜಿಂಗ್. ವಿಶೇಷತೆಗಳೇನು? ವಿದೇಶಿ ಬಂಡವಾಳ ಹೂಡಿಕೆಯನ್ನು ಕೂಡ ಇದರೊಳಗೆ ಅಟ್ರಾಕ್ಟ್ ಮಾಡೋದಾಗಿದೆ. ಸಾಧನೆಗಳು: ಬಂಡವಾಳ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಅನೇಕ ಬದಲಾವಣೆಗಳು ಆಗಿವೆ ಫ್ರೆಂಡ್ಸ್. ಅಫ್ಕೋರ್ಸ್ ಕೇಂದ್ರ ಸರ್ಕಾರ ಮಾಡಿರುವಂಥ ಯೋಜನೆಯಿಂದ ಸಹಾಯ ಅಂತೂ ಆಗಿದ್ದಾವೆ. ನೆಕ್ಸ್ಟ್, ಸ್ಟಾರ್ಟ್ ಅಪ್ ಇಂಡಿಯಾ.
ಓಕೆ, ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಇವೆಲ್ಲ ಯೋಜನೆಗಳು 2016 ಬಂದಿದೆ ನೋಡಿ ಫ್ರೆಂಡ್ಸ್. ಸ್ಟಾರ್ಟಪ್ ಇಂಡಿಯಾ, ಕೈಗಾರಿಕೆ ಮತ್ತು ವಾಣಿಜ್ಯ ಮಂತ್ರಾಲಯ, ಓಕೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿ. ಉದ್ದೇಶ ಏನು ಅಂದರೆ ಹೊಸ ಉದ್ಯಮಗಳನ್ನು ಇದರ ಅಡಿಯಲ್ಲಿ ಪ್ರೋತ್ಸಾಹಿಸುವುದು. ಓಕೆ, ಸೊ ಅದೇ ಥರ ಇದರ ವಿಶೇಷತೆಗಳೇನೆಂದರೆ ಉದ್ಯಮಿಗಳಿಗೆ ತೆರಿಗೆ ವಿನಾಯಿತಿಗಳು ಮತ್ತು ಬೆಂಬಲ ವ್ಯವಸ್ಥೆಯನ್ನು ಮಾಡೋದು. ಇದರ ಮೂಲಕ ಹೆಚ್ಚು ಜನ ಉದ್ಯೋಗಾವಕಾಶಗಳನ್ನ ಮಾಡಲಿ, ಉದ್ಯೋಗವನ್ನು ಸೃಷ್ಟಿ ಮಾಡುವವರ ಅವಶ್ಯಕತೆ ಇದೆ ಅಂತ ಒಂದು ಇದರ ಗುರಿಯಾಗಿದೆ ಫ್ರೆಂಡ್ಸ್. ಇನ್ನು ಸಾಧನೆಗಳೇನು, ಇದರ ಸಾಧನೆ ಏನು ಅಂದರೆ ಉದ್ಯಮ ಚಟುವಟಿಕೆಗಳಲ್ಲಿ ಹೆಚ್ಚಿಗೆ ಮಾಡೋದು. ಇದರ ಮೂಲಕ ತಂತಾನೇ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ. ನೆಕ್ಸ್ಟ್, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ 2020ರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಇದು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಯೋಜನಾ ಮಂತ್ರಾಲಯದ ಅಡಿಯಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಇದರ ಉದ್ದೇಶ ಬಡ ಕುಟುಂಬಗಳಿಗೆ ಉಚಿತ ಆಹಾರ ಧಾನ್ಯ ಪೂರೈಕೆ ಮಾಡೋದು. ಪರ್ಟಿಕ್ಯುಲರ್ಲಿ ಕೋವಿಡ್-19 ಸಮಯದಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಮುಂದೆ ಮತ್ತೆ 5 ವರ್ಷ ಇದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಇದರ ಅಡಿಯಲ್ಲಿ ಗೈಸ್ ನೋಡ್ರು, ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನಾವು ಕಳೆದ 10 ವರ್ಷದಲ್ಲಿ 24 ಕೋಟಿ ಜನರನ್ನು ಬಡತನ ರೇಖೆಗಿಂತ ಕೆಳಗಿದ್ದವ್ರನ್ನ ಮೇಲೆತ್ತಿದ್ದೀವಿ, ಅಂದರೆ ಬಡತನದಿಂದ ಹೊರಗೆ ತಂದಿದ್ದೀವಿ ಅಂತ ಹೇಳ್ತಾ ಇದೆ. ಆದರೆ 2019ರ ಈ ಟೆಂಡೂಲ್ಕರ್ ಕಮಿಟಿ ಏನಿದೆ, 2009ರ ಟೆಂಡೂಲ್ಕರ್ ಕಮಿಟಿ ಏನು ಹೇಳುತ್ತೆ ಅಂದರೆ, ಓಕೆ, ಇಂಡಿಯಾದೊಳಗೆ ಇರೋದೇ 22 ಕೋಟಿ ಬಡವರಿದ್ದಾರೆ ಅಂತ ಈ ಕಮಿಟಿ ಹೇಳುತ್ತೆ. ಬಟ್ ಕೇಂದ್ರ ಸರ್ಕಾರ 24 ಕೋಟಿ ಜನರನ್ನ ಬಡತನದಿಂದ ಹೊರಗೆ ತಂದಿದ್ವಿ ಅಂತ ಹೇಳಿದ್ದಾರೆ. ಉಳ್ಕಿದವ್ರನ್ನ ಎಲ್ಲಿಂದ ತಂದಾರೋ ಗೊತ್ತಿಲ್ಲ. ಬಡತನದಿಂದ ಹೊರಗೆ ತಂದಿದ್ದೇ ನಿಜ ಆದರೆ 81 ಕೋಟಿ ಜನರ ಹತ್ರ ರೇಷನ್ ಕಾರ್ಡ್ ಇದಾವೆ ಇದೇ ದೇಶದೊಳಗೆ. ಎಲ್ಲಿಂದ ಬಂದು? ಬಡವರು ಇಲ್ಲ ಅಂದರೆ ಅವ್ರು ಯಾಕೆ ರೇಷನ್ ಕಾರ್ಡ್ ಇದಾವೆ ಅವ್ರ ಹತ್ರ? ಅವ್ರು ಯಾಕೆ BPL ಕಾರ್ಡ್ ಇದಾವೆ? ಓಕೆ, ದಟ್ ಈಸ್ ದ ಕ್ವಶನ್ ಗೈಸ್. ರೇಷನ್ ಕಾರ್ಡ್ ಇರೋರು 81 ಕೋಟಿ ಜನ ಇದ್ದಾರೆ ನಮ್ಮ ದೇಶದೊಳಗೆ. ಓಕೆ, ಉಚಿತ ಆಹಾರವನ್ನು ವಿತರಣೆ ಮಾಡುವಂಥ ಯೋಜನೆ ಇದಾಗಿದೆ. ನೆಕ್ಸ್ಟ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಮನ್ರೇಗಾ, MG ನರೇಗಾ ಅಂತ ಕೂಡ ಕರಿತೀವಿ. ಇದು ಯಾರ್ಯಾರೆಲ್ಲ PDO ಎಕ್ಸಾಮ್ಗೆ ಓದ್ತಿದ್ದೀರಿ ಪರ್ಟಿಕ್ಯುಲರ್ಲಿ, ಇದನ್ನು ನೀವು ಡೀಟೇಲ್ಡ್ ಆಗಿ ಓದಬೇಕು ಫ್ರೆಂಡ್ಸ್. ನಾನು ಇದರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋನ ಮಾಡಿದ್ದೀನಿ. ನಮ್ಮ PDO ಪ್ಲೇಲಿಸ್ಟ್ ಏನಿದೆ ಅದರೊಳಗೆ ನೀವು ಫೈಂಡ್ ಮಾಡ್ಬೋದು, ಅದರೊಳಗೆ ನೋಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಇದು ಪ್ರಾರಂಭ ಆಗಿದ್ದು 2005ರಲ್ಲಿ. ಓಕೆ, ಸೊ ಯಾವತ್ತೂ ಕೂಡ ನ್ಯೂಸ್ ಒಳಗೆ ಇರ್ತದೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಕೆಳಗಡೆ ಬರ್ತದೆ. ನನಗೆ ಹೇಳ್ರಿ, ಇದು ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಪ್ರಾರಂಭ ಆಯಿತು? ಈ ಯೋಜನೆನ ಮೊದಲು ಪ್ರಾರಂಭ ಮಾಡಿದಂಥ ರಾಜ್ಯ ಯಾವುದು? ಓಕೆ, ಸೊ ಅದು ಆದಮೇಲೆ ಇದರ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಕೊಡ್ತೀವಿ ಅಂತ ಒಂದು ಖಾತ್ರಿಯನ್ನು ಕೊಡೋದು. ವಿಶೇಷತೆ ಏನು? ಓಕೆ, ಬಡವರಿಗೆ 100 ದಿನಗಳ ಉದ್ಯೋಗ ಖಾತ್ರಿಯನ್ನು ನೀಡೋದು. 100% 100 ದಿನ ಉದ್ಯೋಗ ಅಂತೂ ನಾವು ಕೊಟ್ಟೇ ಕೊಡ್ತೀವಿ. ಓಕೆ ಅಂತ ಗ್ಯಾರಂಟಿ. ಇದರ ಸಾಧನೆ ಏನು? ಜಗತ್ತಿನಲ್ಲಿ ಅತಿ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಂಥ ಒಂದು ಯೋಜನೆ ಇದಾಗಿದೆ ಫ್ರೆಂಡ್, ಜಗತ್ತಿನೊಳಗೆ. ಓಕೆ, ಸೊ ದ್ಯಾಟ್ಸ್ ರಿಯಲಿ ವಿ ಶುಡ್ ಪ್ರೌಡ್ ಆಫ್ ಬೀಯಿಂಗ್ ಇಂಡಿಯನ್ಸ್. ಓಕೆ, ಅದು ಆದಮೇಲೆ ಗ್ರಾಮೀಣ ಪ್ರದೇಶದ 60,000ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಇದರ ಅನುಭವ ಅಥವಾ ಲಾಭ ಆಗಿದೆ ಫ್ರೆಂಡ್ಸ್. ದಟ್ಸ್ ವೈ ಇಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ, PM ಆವಾಸ್ ಯೋಜನೆ 2015ರೊಳಗೆ ಇದು ಪ್ರಾರಂಭ ಆಗಿದ್ದು. ಆವಾಸ್ ಅಂದರೆ ಮನೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಇದು ಬರೋದು ನಗರೋತ್ತರ ಮತ್ತು ಗ್ರಾಮೀಣ ಅಭಿವೃದ್ಧಿ ಮಂತ್ರಾಲಯದ ಹತ್ರ, ಅದರ ಅಂಡರ್ ಬರ್ತದೆ ಫ್ರೆಂಡ್ಸ್. ಉದ್ದೇಶ ಏನು ಅಂದರೆ 2022ರೊಳಗೆ, ಓಕೆ, 2022ರೊಳಗೆ ಎಲ್ಲ ಬಡವರಿಗೂ ಹರ್ ಪೂವರ್ಗೂ ಮನೇನ ಕನ್ಸ್ಟ್ರಕ್ಟ್ ಮಾಡಿಕೊಡೋ ಉದ್ದೇಶ ಆಗುತ್ತೆ ಫ್ರೆಂಡ್ಸ್. ವಿಶೇಷತೆ ಏನು ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ವಸತಿ ಸೌಲಭ್ಯವನ್ನು ಪ್ರೊವೈಡ್ ಮಾಡೋದು. ಇದರ ಸಾಧನೆ ಏನು ಅಂದರೆ 2.6 ಕೋಟಿ ಮನೆಗಳ ನಿರ್ಮಾಣ ಮಾಡೋದು ಆಗಿತ್ತು ಫ್ರೆಂಡ್ಸ್. ಎಷ್ಟು ಮನೆಗಳ ನಿರ್ಮಾಣ ಮಾಡ್ತಿದ್ರೆ ಅಷ್ಟೇ ಬಡವರು ಹೆಚ್ಚಿಗೆ ಆಗ್ತಿದ್ದಾರೆ. ದಟ್ ಈಸ್ ವಾಟ್ ಇಂಡಿಯಾ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಉಜ್ವಲ ಯೋಜನೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ಒಂದು ಹಿಂದೂ ಪೇಪರ್ ಒಳಗೂ ಕೂಡ ಉಜ್ವಲ ಯೋಜನೆ ಬಗ್ಗೆ ಬಂದಿದೆ ಫ್ರೆಂಡ್ಸ್. ಪ್ರಾರಂಭ ಆಗಿದ್ದು 2016ರಲ್ಲಿ. ಯಾವ ಸಚಿವಾಲಯದೊಳಗೆ ಅಡಿಯಲ್ಲಿ ಬರ್ತದೆ ನೋಡಿ? ರೀಸೆಂಟ್ಲಿ ದಿಸ್ ಕ್ವಶನ್ ಆಸ್ಕ್ಡ್. ಈ ಒಂದು ಉಜ್ವಲ ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮಂತ್ರಾಲಯ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅಡಿಯೊಳಗಡೆ ಬರ್ತದೆ. ಇಂಪಾರ್ಟೆಂಟ್. ಅದು ಆದಮೇಲೆ ಇದರ ಮೂಲ ಉದ್ದೇಶ ಏನು? ಬಡ ಕುಟುಂಬಗಳಿಗೆ ಉಚಿತ LPG ಸಂಪರ್ಕವನ್ನು ಕೊಡೋದು. ಇದರ ವಿಶೇಷತೆ ಏನು ಅಂದರೆ 8 ಕೋಟಿ ಬಡ ಕುಟುಂಬಗಳಿಗೆ ಉಚಿತ ಗ್ಯಾಸ್ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. 8 ಕೋಟಿಗೂ ಅಧಿಕ
ಬಡವರಿಗೆ ಉಚಿತ ಗ್ಯಾಸ್ ಪ್ರೊವೈಡ್ ಮಾಡಿದ್ದು ಇದರ ಉದ್ದೇಶ ಆಗಿದೆ. ನೆಕ್ಸ್ಟ್ ಸಾಧನೆಗಳು ಏನಂದರೆ ಈ ಯೋಜನೆಯಿಂದ ಗೃಹ ಪರಿಸರ ಮತ್ತು ಆರೋಗ್ಯದಲ್ಲಿ ಅನೇಕ ಸುಧಾರಣೆಗಳು ಆಗ್ತಿದ್ದಾವೆ. ಇವತ್ತು ಮಹಿಳೆಯರಿಗಾಗಿರ್ಬೋದು, ವಯಸ್ಸಾದವ್ರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಆ ಮನೆಯಲ್ಲಿ ಉಪಯೋಗ ಮಾಡುವಂಥ ಕಟ್ಟಿಗೆಯಿಂದ ಅದನ್ನು ಬರ್ನ್ ಮಾಡೋದ್ರಿಂದ ಅನೇಕ ಹೆಲ್ತ್ ಸಮಸ್ಯೆಗಳಾಗ್ತಿದ್ವು. ಅದನ್ನು ದೂರ ಮಾಡಲಿಕ್ಕೆ ಈ ಯೋಜನೆ ಹೆಲ್ಪ್ ಮಾಡಲಾಗಿದೆ ಫ್ರೆಂಡ್ಸ್. ನೋಡಿ, ನಿಮಗೆ ಒಂದು ಯೋಜನೆಗಳು, ಎರಡನೇದು ಅದರ ಕಂಪ್ಲೀಟ್ ವಿವರಣೆಯನ್ನು ನೀಡ್ತಾ ಇದ್ದೀನಿ. ನೀವು ಇದನ್ನು ಕರೆಕ್ಟಾಗಿ ಒಂದು ಸರ್ತಿ ಬಿಟ್ಟು 2 ಸರ್ತಿ ಓದಿ ರಿವಿಷನ್ ಮಾಡಿ ಆಮೇಲೆ ಒಂದು ಕಡೆ ಬರ್ಕೊಂಡ್ರೆ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ನಿಮಗೆ ವೆಕ್ಯಾಬ್ಲರಿ ಕ್ಲಾಸ್ನ ಹಾಕ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ಭಾಳ ಜನರು ವಿಶ್ ಆಗಿತ್ತು ಇಂಗ್ಲೀಷ್ ಗ್ರಾಮರ್ ಕ್ವಶನ್ಸ್ ಮಾಡಿ ಹಾಕಿ ಅಂತ. ಸಾಯಂಕಾಲ ನಾನು ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ನೋಡಲಿಕ್ಕೆ ಸಾಧ್ಯ ಆಗಬೇಕು ಫ್ರೆಂಡ್ಸ್, ನೋಡಬೇಕು ನೀವು. ಓಕೆ, ಇಂಥ ಒಂದು ಕಂಟೆಂಟ್ನ ನೋಡಿದ್ರೆ ಮತ್ತೆ ಯಾವ್ದು ನೋಡ್ಬೇಕಂತ ಮಾಡಿರಿ. ಓಕೆ, ನೆಕ್ಸ್ಟ್ ಸಂಸದ್ ಆದರ್ಶ ಗ್ರಾಮ ಯೋಜನೆ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಸಂಸದರಿಗೆ 5 ಹಳ್ಳಿಗಳನ್ನು ಅಥವಾ 1 ಹಳ್ಳಿಯನ್ನು ಅವರು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ, ಅದನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ. ಪ್ರಾರಂಭವಾದಂಥ ವರ್ಷ ಅಂದರೆ 2014. ಸೊ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಒಳಗಡೆ ಇದು ಬರ್ತದೆ. ಉದ್ದೇಶ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ. ವಿಶೇಷತೆ ಏನಂದರೆ ಸಂಸದರು ಆರಿಸಿದ ಗ್ರಾಮಗಳಲ್ಲಿ ಓಕೆ ಸೊ ಕಂಪ್ಲೀಟ್ ಆಗಿ ಅಭಿವೃದ್ಧಿ, ಕುಡಿಯುವ ನೀರಾಗಿರ್ಬೋದು, ಕಂಪೌಂಡ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಓಕೆ, ಈ ಒಂದು ಹಳ್ಳಿಗಳಲ್ಲಿ ಅರ್ಬನ್ ಏರಿಯಾದೊಳಗೆ ಹೆಂಗೆ ಶಾಲೆಗಳಾಗಿರ್ಬೋದು, ಕಂಪೌಂಡ್ ಆಗಿರ್ಬೋದು, ಓಕೆ, ಅದರ ಅಭಿವೃದ್ಧಿಯನ್ನು ಮಾಡೋದು. ಇದರ ಸಾಧನೆ ಏನಂದರೆ ಹಲವಾರು ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಈ ಯೋಜನೆಯಿಂದ ಆಗ್ತಿದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಮಿಷನ್ ಇಂದ್ರಧನುಷ್. ಇದೊಂದು ಇಂಪಾರ್ಟೆಂಟ್ ಯೋಜನೆ, ಯಾವತ್ತು ನ್ಯೂಸ್ ಒಳಗೆ ಇರ್ತದೆ. ಓಕೆ, ಮಿಷನ್ ಇಂದ್ರಧನುಷ್ ಪ್ರಾರಂಭ ಆಗಿದ್ದು 2014ರಲ್ಲಿ. ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಓಕೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಅಡಿ ಒಳಗಡೆ ಬರ್ತದೆ. ಇದರ ಮೂಲ ಉದ್ದೇಶ ಏನಂದರೆ ಮಕ್ಕಳಿಗೆ ಲಸಿಕೆ ಹಾಕುವುದು. ಇಂಪಾರ್ಟೆಂಟಾ? ಸೊ ಮಕ್ಕಳಿಗೆ ಲಸಿಕೆ ಹಾಕುವುದು ಅಂದರೆ ನೋಡಿ, ಈ ಟೆಟನಸ್, ಕಾಲರಾ, ಓಕೆ, ಈ ಥರ ಡಿಸೀಸ್ ಏನಿದಾವೆ ಆ ಒಂದು ಯೋಜನೆಗಳಿಗೆ ಆ ಒಂದು ರೋಗಗಳು ಬರದೇ ಇರೋ ಹಾಗೆ ಇಂದ್ರಧನುಷ್, ಓಕೆ, ಲೈಕ್ ಸಮ್ 12 ಯೋಜನೆಗಳೇನು 12 ಒಂದು ರೋಗಗಳು ಹೋಗಲಾಡಿಸಲಿಕ್ಕೆ ಲಸಿಕೆಯನ್ನು ಹಾಕುವಂಥ ಯೋಜನೆ ಇದಾಗಿದೆ ಫ್ರೆಂಡ್ಸ್. ಓಕೆ, ಇದರ ವಿಶೇಷತೆಗಳೇನಿದು, ಎಲ್ಲರಿಗೂ ಕೂಡ ಲಸಿಕೆ ಹಾಕಿ ಈ ಒಂದು ಸಮಗ್ರ ಯೋಜನೆ ಇದಾಗಿದೆ. ಸಾಧನೆಗಳೇನು ಅಂದರೆ 5 ಕೋಟಿ ಮಕ್ಕಳಿಗೆ ಈ ಲಸಿಕೆಯನ್ನು ಹಾಕಲಾಗಿದೆ ಆಲ್ರೆಡಿ. ಓಕೆ, ಯಾವ ರೋಗಗಳಿಗೆ ಇಂದ್ರಧನುಷ್ ಯೋಜನೆ ಅಡಿಯಲ್ಲಿ ಈ ಒಂದು ಲಸಿಕೆಯನ್ನು ಹಾಕಲಾಗುತ್ತೆ ಅಂತ ನೀವು ನನಗೆ ಹೇಳಬೇಕು. ಒಂದು. ಎರಡನೇದು, ಇಂದ್ರಧನುಷ್ ಯೋಜನೆ ಅಂತ ಇನ್ನೊಂದಿದೆ, ಮಿಷನ್ ಇಂದ್ರಧನುಷ್ ಅಂತ ಇನ್ನೊಂದಿದೆ. ಬ್ಯಾಂಕಿಂಗ್ ರಿಫಾರ್ಮ್ಸ್, ಬ್ಯಾಂಕಿಂಗ್ ಸುಧಾರಣೆಗೆ ಕನ್ಫ್ಯೂಷನ್ ಆಗಂಗಿಲ್ಲ. ಮಿಷನ್ ಇಂದ್ರಧನುಷ್ ಇರೋದು ಹೆಲ್ತ್ ಸಂಬಂಧ ಯಾವ ರೋಗಗಳಿಗೆ ಈ ಒಂದು ವ್ಯಾಕ್ಸಿನ್ ಹಾಕ್ತಾರೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ಅಮೃತ್ ಮಿಷನ್ ಇಂಪಾರ್ಟೆಂಟ್. ಓಕೆ, ಅಟಲ್ ಮಿಷನ್ ಫಾರ್ ರಿಜ್ಯುವಿನೇಷನ್ ಆಫ್ ಅರ್ಬನ್ ಏರಿಯಾಸ್. ಓಕೆ, ದಟ್ ಈಸ್ ಅಮೃತ್. ಪ್ರಾರಂಭ ಆಗಿದ್ದು 2015ರಲ್ಲಿ. ಸೊ ಇದು ಬರೋದು ನಗರೋತ್ತರ ಅಭಿವೃದ್ಧಿ ಮಂತ್ರಾಲಯ, ಮಿನಿಸ್ಟ್ರಿ ಆಫ್ ಅರ್ಬನ್. ಉದ್ದೇಶ ನಗರಗಳಿಗೆ ಮೂಲ ಸೌಲಭ್ಯವನ್ನು ಒದಗಿಸೋದು. ಅದು ಆದ ನಂತರ ವಿಶೇಷತೆಗಳೇನೆಂದರೆ ನೀರು, ಕುಡಿಯುವ ನೀರು ಮತ್ತು ಸ್ವಚ್ಛತೆಯನ್ನು ಇಲ್ಲಿ ಕಾಪಾಡುವುದು. ಇದರ ಸಾಧನೆ ಏನು ಅಂದರೆ 500 ನಗರಗಳಲ್ಲಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಧಾನಮಂತ್ರಿ ಶ್ರೀ ಯೋಜನೆ 2022ರೊಳಗೆ ಇದು ಪ್ರಾರಂಭ ಆಗಿದ್ದನ್ನು ಕಾಣ್ತೀವಿ. PM ಶ್ರೀ ಯೋಜನೆ ಅಂತ ಇದಕ್ಕೆ ಕರಿತೀವಿ, ವೆರಿ ಫೇಮಸ್. ಓಕೆ, ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರ್ ಬರುತ್ತೆ. ಶಾಲಾ ಮೂಲ ಸೌಲಭ್ಯಗಳ ಸುಧಾರಣೆಯನ್ನು ಈ ಯೋಜನೆ ಅಡಿಯಲ್ಲಿ ಮಾಡಲಾಗುತ್ತೆ. ವಿಶೇಷತೆ ಏನು ಅಂದರೆ ಶಾಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲ ಸೌಕರ್ಯಗಳನ್ನು ನೀಡಲಾಗುತ್ತೆ. ಓಕೆ, ಸಾಧನೆಗಳೇನೆಂದರೆ ದೇಶಾದ್ಯಂತ ಶಾಲಾ ಅಭಿವೃದ್ಧಿಗಳನ್ನು ಆಗ್ತಾ ಇರೋದನ್ನು ಕಾಣ್ತೀವಿ. PM ಶ್ರೀ ಯೋಜನೆ ಅಡಿಯಲ್ಲಿ ಮೂಲಭೂತ ಒಂದು ಅಭಿವೃದ್ಧಿಗಳನ್ನು, ಓಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡೋದ್ರಿಂದ ಈವನ್ ಹೆಚ್ಚಿಗೆ ಮಕ್ಕಳು ಶಾಲೆಗೆ ಬರ್ತಾರೆ. ಓಕೆ, ಶಾಲೆಯಲ್ಲಿರುವಂಥ ಸಮಸ್ಯೆಗಳನ್ನ ದೂರ ಮಾಡಿ ಎಜುಕೇಷನ್ ಜಾಸ್ತಿ ಜನಗೆ ಸಿಗುವ ಹಾಗೆ ಮಾಡೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಮೆಕಂಗ್ ಗಂಗಾ ಯೋಜನೆ ಆರ್ ನಮಾಮಿ ಗಂಗಾ ಯೋಜನೆ ಪ್ರಾಜೆಕ್ಟ್ ಅಂತ ಇದು ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಪ್ರಾರಂಭವಾದ ದಿನಾಂಕ May 10th, 2015. ಓಕೆ, ಸೊ ಮೆಕಂಗ್ ಗಂಗಾ ಉದ್ದೇಶ ಏನು ಅಂದರೆ ನಮಾಮಿ ಗಂಗಾ ನದಿಯನ್ನು ಸ್ವಚ್ಛ ಮತ್ತು ನೀರಿನ ಗುಣಮಟ್ಟವನ್ನು ಸುಧಾರಿಸಲು ನದಿ ಪ್ರದೇಶದ ಪರಿಸರವನ್ನು
ಹೊರಗೆ ಒಳಪಡಿಸಲು. ಓಕೆ, ಅಂದರೆ ಇಂಡಸ್ಟ್ರಿಗಳಿಂದ ಎದರಿಂದನೂ ಗಂಗಾ ನದಿ ಪೊಲ್ಯೂಷನ್ ಆಗದೆ ಇರುವ ಹಾಗೆ ತಡೀಲಿಕ್ಕೆ. ಇದರ ಸಾಧನೆ ಏನು ಅಂದರೆ ನೋಡಿ, ವರ್ಲ್ಡ್ ಬ್ಯಾಂಕ್ ಕೂಡ ಇದಕ್ಕೆ ದುಡ್ಡು ಕೊಡ್ತಾ ಇದೆ ಫ್ರೆಂಡ್ಸ್. ಗಂಗಾ ನದಿ ಸ್ವಚ್ಛಗಾಗಿ 20,000 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರತಿ ವರ್ಷ ಸರ್ಕಾರ ಇಲ್ಲಿ ಕ್ಲೀನ್ಲಿನೆಸ್ ಮಾಡುತ್ತೆ, ಅಷ್ಟೇ ಇಮಿಡಿಯೇಟ್ ಆಗಿ ಜನ ಬಂದು ಅದನ್ನು ಮತ್ತೆ ಗಲೀಜ್ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ನದಿಗೆ ಪ್ರಮುಖ 5 ಪಟ್ಟಣಗಳಲ್ಲಿ 60% ಕಚ್ಚಾ ನೀರಿನ ಪುನರ್ವಿನ್ಯಾಸವನ್ನು ಕೈಗೊಳ್ಳಲಾಗ್ತಾ ಇದೆ. ಓಕೆ, ಸೊ ಎವ್ರಿ ಸಿಟಿ ಈಸ್ ಕಾಂಟ್ರಿಬ್ಯೂಟಿಂಗ್ pollution to this river guys. Next, Atal ಮಿಷನ್ ಫಾರ್ ರಿಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ಅಮೃತ್ ಯೋಜನೆ ಅಲ್ಲಿ ಹೇಳಿದ್ದೆ ನೋಡಿ, ಹಿಂದೆ ಕೂಡ ಬಂದಿತ್ತು. June 25, 2015 ಇದು ಜಾರಿಗೆ ಬಂದಿದ್ದು. ಉದ್ದೇಶ ನಗರಗಳಲ್ಲಿ ಮೂಲ ಸೌಕರ್ಯಗಳನ್ನು ಇಂಪ್ರೂವ್ ಮಾಡೋದಾಗಿದೆ. ಹಾಗೆ ನೀರಿನ ವ್ಯವಸ್ಥೆ, ಓಕೆ, ಸೊ ಅದು ಆದಮೇಲೆ ಗಾಳಿ, ಓಕೆ, ಉಳಿತಾಯ ಮತ್ತು ಕಸ ನಿರ್ವಹಣೆಗೆ ಆಗಿರ್ಬೋದು ಈ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಇದರ ಸಾಧನೆಗಳು ಏನು ಅಂದರೆ 500ಕ್ಕೂ ಹೆಚ್ಚು ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸಲಾಗಿದೆ. ನೀರಿನ ವ್ಯವಸ್ಥೆ ಮತ್ತು ನೀರನ್ನು ಸಂರಕ್ಷಣೆ ಮಾಡುವುದರ ಬಗ್ಗೆ ಈ ಒಂದು ಯೋಜನೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಫ್ರೆಂಡ್ಸ್, ಪ್ರಾಮುಖ್ಯತೆಯನ್ನು ಸಾರ್ತದೆ. ಓಕೆ, ನೆಕ್ಸ್ಟ್, ಇದೇ ಯೋಜನೆಗಳು ಏನು ನೋಡಿದ್ವಿ ನಾವು, ಇವುಗಳ ಮೇಲೆ 20 ಬಹು ಮುಖ್ಯವಾದಂಥ ಪ್ರಶ್ನೆಗಳು, ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MCQಸ್ಗಳನ್ನು ನೋಡೋಣ. ಸೊ ಎಲ್ಲರೂ ಕೂಡ ರೆಡಿಯಾಗಿದ್ದೀರಾ? ನೋಡಿ, ನಾನು MCQs ಕೊಟ್ಟ ತಕ್ಷಣ ನೀವು ವಿಚಾರ ಮಾಡಿ ಆನ್ಸರ್ ಅಂದ್ಕೊಳ್ರಿ. ಯಾವಾಗ ನೀವು ವಿಚಾರ ಮಾಡೋದು ಮುಗಿಯುತ್ತೆ ಮತ್ತೆ ವಿಡಿಯೋ ಪಾಸ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿರಿ, ನೋಡ್ರಿ. ಓಕೆ, ಸೊ ಫಸ್ಟ್, ಮೇಕ್ ಇನ್ ಇಂಡಿಯಾ ಯೋಜನೆ ಯಾವ ವರ್ಷ ಜಾರಿಗೆ ಬಂತು? 2012, 2014, 2016, 2018. ಓಕೆ, ಮೇಕ್ ಇನ್ ಇಂಡಿಯಾ ಯೋಜನೆ ಜಾರಿಗೆ ಬಂದಿದ್ದು ವಿಚಾರ ಮಾಡಿದ್ರಿ 2014ರಂದು. ಓಕೆ, ನೆಕ್ಸ್ಟ್, ಸ್ವಚ್ಛ ಭಾರತ್ ಅಭಿಯಾನ್ ಯೋಜನೆಯ ಪ್ರಮುಖ ಉದ್ದೇಶವೇನು? ಉದ್ದೇಶ ಯಾವುದು? ಶಿಕ್ಷಣದ ಸುಧಾರಣೆ, ಆರೋಗ್ಯ ವಿಮೆ, ಶೌಚಾಲಯ ನಿರ್ಮಾಣ, ಕೃಷಿ ಅಭಿವೃದ್ಧಿ. ಸ್ವಚ್ಛ ಭಾರತ್ ಅಭಿಯಾನ್, ಸೊ ಇದರ ಮೂಲ ಉದ್ದೇಶವೇ, ಓಕೆ, ವಿಚಾರ ಮಾಡಿದ್ರಿ, ನಾನು ಹೇಳ್ತಾ ಇದ್ದೀನಿ ನೋಡಿ, ಶೌಚಾಲಯಗಳ ನಿರ್ಮಾಣ ಮಾಡೋದಾಗಿತ್ತು ರೂರಲ್ ಆ್ಯಂಡ್ ಅರ್ಬನ್ ಏರಿಯಾದೊಳಗೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಓಕೆ, ಮೂಲ ಉದ್ದೇಶ ಏನು? ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಯಾವ ವರ್ಷ ಇದು ಪ್ರಾರಂಭ ಆಯಿತು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಸೊ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ನೋಡಿ, ಬೆಳೆ ಸಾಲ, ವಿದೇಶಿ ಹೂಡಿಕೆ, ಬ್ಯಾಂಕ್ ಖಾತೆ ಓಪನ್ ಮಾಡುವುದು, ಆರೋಗ್ಯ ವಿಮೆ. ಇದರೊಳಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್. ಓಕೆ, ಸೊ ಜೀರೋ ಬ್ಯಾಲೆನ್ಸ್ ಅಕೌಂಟ್ನ ಓಪನ್ ಮಾಡ್ಬೋದು ನೀವು ಯಾವುದೇ ಬ್ಯಾಂಕ್ ಒಳಗೆ ಬೇಕೋ ಅಲ್ಲಿ. ಓಕೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು. ನೆಕ್ಸ್ಟ್, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ, ಓಕೆ, ಡ್ಯಾಶ್ ಒದಗಿಸುತ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ವಸತಿ ಸೌಲಭ್ಯ, ಆರೋಗ್ಯ ಸೌಲಭ್ಯ, ಕೌಶಲ್ಯ ತರಬೇತಿ ಮತ್ತು ಕೃಷಿ ಸಲಹೆಯನ್ನು ಒದಗಿಸ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ನೋಡಿದ್ರೆ ಗೊತ್ತಾಗುತ್ತೆ, ಕೌಶಲ್ಯ ವಿಕಾಸ್, ಕೌಶಲ್ಯ ಮೀನ್ಸ್ ಡೆಫಿನೆಟ್ಲಿ ಸ್ಕಿಲ್. ನೆಕ್ಸ್ಟ್, ಉಜ್ವಲ ಯೋಜನೆಯು ಡ್ಯಾಶ್ ಅಡಿಯಲ್ಲಿ ಏನು ನೀಡಲಾಗುತ್ತದೆ? ಉಜ್ವಲ ಯೋಜನೆ ಅಡಿಯಲ್ಲಿ ಏನು ನೀಡಲಾಗುತ್ತದೆ? ಉಚಿತ ವಿದ್ಯುತ್, ಉಚಿತ ಗ್ಯಾಸ್ ಸಂಪರ್ಕ, ಉಚಿತ ಹಣಕಾಸು ಸಹಾಯ ಮತ್ತು ಉಚಿತ ಆರೋಗ್ಯ ವ್ಯವಸ್ಥೆ. ಓಕೆ, ಉಜ್ವಲ ಯೋಜನೆ ಯಾವುದಕ್ಕೆ ಸಂಬಂಧಿಸಿದಂತೆ ನಿಮಗೆ ಪ್ರಶ್ನೆ ಇದೆ. ಅಫ್ಕೋರ್ಸ್ ಉಜ್ವಲ ಯೋಜನೆ ಸಂಬಂಧಿಸಿದ್ದು ಉಚಿತ ಗ್ಯಾಸ್ ಸಂಪರ್ಕವನ್ನು ಮಾಡಲಿಕ್ಕೆ ಫ್ರೆಂಡ್ಸ್. ಓಕೆ, ದಟ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಆಯುಷ್ಮಾನ್ ಭಾರತ್ ಯೋಜನೆಯ ಉದ್ದೇಶವೇನು? ಬ್ಯಾಂಕಿಂಗ್ ಒಳಗೊಳ್ಳುವಿಕೆ, ಆರೋಗ್ಯ ವಿಮೆ, ಕೃಷಿ ಬೆಂಬಲ, ಕೌಶಲ್ಯಗಳ ತರಬೇತಿ. ಓಕೆ, ವೆರಿ ಸಿಂಪಲ್ ಕ್ವಶನ್. ಆರೋಗ್ಯ ವಿಮೆ. ಓಕೆ, ಆರೋಗ್ಯ ವಿಮೆನ ಪ್ರೊವೈಡ್ ಮಾಡೋದು. ನೆಕ್ಸ್ಟ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರೈಮರಿ ಟಾರ್ಗೆಟ್ಸ್ ವಿಚ್ ಗ್ರೂಪ್? ನೋಡಿ, ಪ್ರೈಮರಿಲಿ ಟಾರ್ಗೆಟ್ಸ್ ವಿಚ್ ಗ್ರೂಪ್ ಅಂತ ನಿಮಗೆ ಪ್ರಶ್ನೆ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರೈಮರಿ ಟಾರ್ಗೆಟ್ಸ್ ವುಮನ್, ಎಲ್ಡರ್ಲಿ ಪೀಪಲ್, ಅರ್ಬನ್ ಪುವರ್ ಆ್ಯಂಡ್ ಯೂತ್. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇಟ್ ಪರ್ಟಿಕ್ಯುಲರ್ಲಿ ಟಾರ್ಗೆಟ್ಸ್ ಅರ್ಬನ್ ಪುವರ್. ಓಕೆ, ಸೊ ಗ್ರಾಮೀಣ ಪ್ರದೇಶದಲ್ಲಿನ ಬಡವರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ನೆಕ್ಸ್ಟ್, ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಪ್ರಮುಖ ಉದ್ದೇಶ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ. ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಕರ್ನಾಟಕದಿಂದ ಆಯ್ಕೆಯಾದ ನಗರಗಳ್ಯಾವು? ಓಕೆ, ಸೊ ಸ್ಮಾರ್ಟ್ ಸಿಟಿ ಮಿಷನ್ನಲ್ಲಿ ಕರ್ನಾಟಕದ ನಗರಗಳ್ಯಾವು? ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಸೊ ನೋಡಿ, ಸುಮ್ಮನೆ ಕುಂಡ್ರಬೇಡ್ರಿ, ಓದ್ರಿ, ತಿಳಿಸ್ರಿ, ನನಗೂ ಹೇಳ್ರಿ, ನನಗೂ ಇನ್ಸ್ಪೈರ್ ಆಗುತ್ತೆ. ಓಕೆ, ಸೊ ಇದು ನಗರಗಳ ಆಧುನೀಕರಣ ಸಂಬಂಧ ಮಾಡಿದಂಥ ಒಂದು ಯೋಜನೆ ಆಗಿದೆ ಫ್ರೆಂಡ್ಸ್.
ನೆಕ್ಸ್ಟ್ ಅಮೃತ್ ಯೋಜನೆಯ ಪ್ರೈಮರಿಲಿ ಫೋಕಸ್ಡ್ ಆನ್ ಇಂಪ್ಲಿಮೆಂಟೇಷನ್ ಇನ್ ಎಜುಕೇಷನ್, ರೂರಲ್ ಏರಿಯಾಸ್, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಎಂಪ್ಲಾಯ್ಮೆಂಟ್. ಓಕೆ, ಅಮೃತ್ ಯೋಜನೆ ಹೇಳಿದ್ನಲ್ಲ, ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಆಫ್. ಓಕೆ, ಸೊ ಇದು ಇರೋದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್. JNNURM ಅಂತ ಇದಕ್ಕೆ ಮೊದಲು ಕರಿತಿದ್ರು ಫ್ರೆಂಡ್ಸ್, ನಂತರ ಅಟಲ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಸೊ ಇಂಪಾರ್ಟೆಂಟ್, ನಗರ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳನ್ನ ಹೆಚ್ಚಿಸೋದು. ನೆಕ್ಸ್ಟ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ. ಓಕೆ, ಮುಖ್ಯ ಉದ್ದೇಶ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ. ಓಕೆ, ಇದರೊಳಗೆ ಹೆಸರೊಳಗೆ ಇದೆ ಕೌಶಲ್ಯಗಳ ಅಭಿವೃದ್ಧಿಗಾಗಿ ಈ ಯೋಜನೆಯನ್ನು ಮಾಡಲಾಗಿದೆ ಫ್ರೆಂಡ್ಸ್. ಓಕೆ, ಸೊ ಈ ಯೋಜನೆ ಹೆಸರಿನಲ್ಲೇ ಅದರ ಉತ್ತರ ಇದೆ. ನೆಕ್ಸ್ಟ್ ಹರ್ ಘರ್ ಜಲ್ ಯೋಜನೆಯ ಉದ್ದೇಶವೇನು? 2019 ಒಳಗೆ ಪ್ರಾರಂಭ ಆಯಿತು, 2024 ಒಳಗೆ ಇದರ ಒಂದು ಟರ್ಮ್ ಮುಗಿಯುತ್ತೆ. ಬಟ್ ಇದು ಅಂದ್ಕೊಂಡಿರುವಂಥ ಟಾರ್ಗೆಟ್ ಇನ್ನೂ ರೀಚ್ ಆಗಿಲ್ಲ ಫ್ರೆಂಡ್ಸ್. ಇಂಧನದ ಬದಲಿ ನಿರ್ದಿಷ್ಟ ಬೆಳೆ ಬೆಂಬಲ, ಪ್ರತಿ ಮನೆಯಲ್ಲಿ ಕುಡಿಯುವ ನೀರಿನ ಪೂರೈಕೆ, ಶಿಕ್ಷಣ ಮೌಲ್ಯ. ಓಕೆ, ಸೊ ಡೆಫಿನೆಟ್ಲಿ ಪ್ರತಿ ಮನೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ, ಅದು ಪರ್ಟಿಕ್ಯುಲರ್ಲಿ ರೂರಲ್ ಏರಿಯಾದೊಳಗೆ ಮಾಡಬೇಕು ಅಂತ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರೈಮರ್ಲಿ ಏಮ್ಸ್ ಟು ಸಪೋರ್ಟ್. ಓಕೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಕ್ರಾಪ್ ಇನ್ಶೂರೆನ್ಸ್, ವುಮನ್ ಎಂಪವರ್ಮೆಂಟ್, ಎಜುಕೇಷನ್. ಓಕೆ, ದೀಸ್ ಆರ್ ದ ಆಪ್ಷನ್ಸ್ ಯು ಆರ್ ಹ್ಯಾವಿಂಗ್. ಕ್ರಾಪ್ ಇನ್ಶೂರೆನ್ಸ್. ಓಕೆ, ಕ್ರಾಪ್ ಇನ್ಶೂರೆನ್ಸ್ ಇದು ಪ್ರೊವೈಡ್ ಮಾಡುತ್ತೆ. ಓಕೆ, ಅದು ಆದಮೇಲೆ 6,000 ರೂಪಾಯಿ. ಓಕೆ, 6,000 ರೂಪಾಯಿನ ಪ್ರೊವೈಡ್ ಮಾಡ್ತಾರೆ ರೈತರಿಗೆ. ನೆಕ್ಸ್ಟ್ ಶ್ರೇಯಸ್ ಯೋಜನೆಯ ಉದ್ದೇಶ ಏನು? ನೋಡಿ, ಇದು ಶ್ರೇಯಸ್ ಯೋಜನೆ ಅಂತ ಇದೆ. ಇದರ ಫುಲ್ ಫಾರ್ಮ್ನ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಶ್ರೇಯಸ್ ಮೀನ್ಸ್ ಸ್ಕಾಲರ್ಶಿಪ್ಸ್ ಫಾರ್ ಹೈಯರ್ ಎಜುಕೇಷನ್ ಫಾರ್ ಯಂಗ್ ಅಚೀವರ್ಸ್ ಸ್ಕೀಮ್ ಅಂತ ಇದು ಆಗುತ್ತೆ. ಓಕೆ, ಶ್ರೇಯಸ್ ಇಲ್ಲಿದೆ ನೋಡಿ, ವೆರಿ ಇಂಪಾರ್ಟೆಂಟಾ, ಇದನ್ನು ನೆನಪಿಟ್ಕೊಳ್ರಿ. ಇದನ್ನು ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅಂತ ನಿಮಗೆ ಪ್ರಶ್ನೆ. ಓಕೆ, ಶ್ರೇಯಸ್ ಯೋಜನೆಯ ಉದ್ದೇಶ ಡೆಫಿನೆಟ್ಲಿ ಕೃಷಿಯಲ್ಲಿ ಬೆಂಬಲವನ್ನು ನೀಡಲಿಕ್ಕೆ. ಓಕೆ, ಸೊ ಸಿಗ್ನಿಫಿಕೆಂಟ್ ಇನಿಷಿಯೇಟಿವ್ ಇದು ಆಗಿದೆ ಫ್ರೆಂಡ್ಸ್. ಎಜುಕೇಷನ್ ಆ್ಯಂಡ್ ಮಾರ್ಜಿನಲೈಸ್ ಸೆಕ್ಷನ್ಗೆ ಹೈಯರ್ ಎಜುಕೇಷನ್ ಓದಲಿಕ್ಕೆ ಸಹಾಯ ಮಾಡುವಂಥದ್ದು. ನೆಕ್ಸ್ಟ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪ್ರೈಮರಿ ಟಾರ್ಗೆಟ್ಸ್ ಕಾರ್ಪೊರೇಟ್ ಸೆಕ್ಟರ್, ಸ್ಮಾಲ್ ಎಂಟರ್ಪ್ರೈಸಸ್, ಅಗ್ರಿಕಲ್ಚರ್ ಸೆಕ್ಟರ್, ಎಲ್ಡರ್ಲಿ. ಓಕೆ, ನಿಮಗೆ ಓದಿದ್ರು ಕೂಡ ಅನಿಸುತ್ತೆ ಇದು ಸ್ಮಾಲ್ ಎಂಟರ್ಪ್ರೈನರ್ಸ್. ಓಕೆ, ಅವ್ರ ಮೇಲೆ ಫೋಕಸ್ ಮಾಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅಂಬೇಡ್ಕರ್ ಅಕಾಡೆಮಿಕ್ ಅಸಿಸ್ಟೆನ್ಸ್ ಯೋಜನೆ ಪ್ರೈಮರಿಲಿ ಸಪೋರ್ಟ್ಸ್ ಅಂಬೇಡ್ಕರ್ ಅಕಾಡೆಮಿಕ್ ಅಸಿಸ್ಟ್ ಯೋಜನೆ. ಓಕೆ, ಸೊ ಇದು ಸಪೋರ್ಟ್ ಮಾಡೋದು ಡೆಫಿನೆಟ್ಲಿ SC ಸ್ಟೂಡೆಂಟ್ಸ್. ಓಕೆ, ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದರೊಳಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸಪೋರ್ಟನ್ನು ಮಾಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಭಾರತ್ ಮಾಲಾ ಇಂಪಾರ್ಟೆಂಟಾ. ಭಾರತ್ ಮಾಲಾ ಯೋಜನೆಯು ಪ್ರೈಮರಿಲಿ ಟಾರ್ಗೆಟ್ಸ್ ವಿಚ್ ಸೆಕ್ಟರ್ ಅಂತ ಇದೆ. ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಹೈವೇ ಆ್ಯಂಡ್ ರೋಡ್ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನಲ್, ಪವರ್ ಸೆಕ್ಟರ್. ಓಕೆ, ಭಾರತ್ ಮಾಲಾ ಒಂದು ಯೋಜನೆ ಡೆಫಿನೆಟ್ಲಿ ಇಟ್ಸ್ ಅ ಹೈವೇ ಆ್ಯಂಡ್ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಭಾರತ್ ಮಾಲಾ ಪ್ರಾಜೆಕ್ಟ್ ಅಂಡರ್ ದಿಸ್ ಓನ್ಲಿ. ಎಲ್ಲಾದರೂ ರೈಲ್ವೆ ಹೋಗ್ತಿದ್ವು ಅಂದರೆ ಅದನ್ನು ಅಂಡರ್ ಪಾಸ್ ಅಥವಾ ಓವರ್ ಪಾಸ್ ಕೂಡ ಮಾಡ್ತಾ ಇರೋದು ಫ್ರೆಂಡ್ಸ್. ನೆಕ್ಸ್ಟ್ 17th ಕ್ವಶನ್ ಪ್ರಧಾನಮಂತ್ರಿ ಗ್ರೀನ್ ರೈಲ್ವೆ ಮಿಷನ್. ನೋಡಿ ಇಂಪಾರ್ಟೆಂಟ್. ಓಕೆ, ಮೇನ್ ಗೋಲ್ ಈಸ್ reduce electricity cost, promote eco-friendly practices, cut down employment, increase steel production. Okay, these are the options you are having. And promote eco-friendly practices. Okay, Pradhan Mantri Green Railway Mission. Important friends. Okay, Pradhan Mantri Green Railway Mission. Next, Pradhan Mantri Kisan Samman Nidhi. Primarily benefits which of the following? Okay, so Pradhan Mantri Kisan Samman Nidhi, small and marginal farmers, corporate agriculture, urban families and government employees. It is small and marginal farmers. Okay, ಅವರಿಗೆ ಸಪೋರ್ಟ್ ಮಾಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಸಂಜೀವಿನಿ ಯೋಜನೆಯ ಉದ್ದೇಶ ಯಾವುದು? ಸಂಜೀವಿನಿ ಇಂಪಾರ್ಟೆಂಟಾ ಫ್ರೆಂಡ್ಸ್. ಓಕೆ, ಸೊ ಸಂಜೀವಿನಿ ಯೋಜನೆ ಉದ್ದೇಶ ಆರೋಗ್ಯ ಕೇಂದ್ರೀಕೃತ ಸೇವೆಗಳನ್ನು ಪ್ರೊವೈಡ್ ಮಾಡೋದು. ಜನರಿಗೆ ಈವನ್ ಇನ್ಶೂರೆನ್ಸ್ ಕೊಡೋದು, ಆರೋಗ್ಯದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಈ ಸಂಜೀವಿನಿ ಯೋಜನೆಯನ್ನು ಮಾಡಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಸಹಕಾರ ಗೀತಾ ಯೋಜನೆ ಪ್ರೈಮರಿ ಟಾರ್ಗೆಟ್ಸ್. ಓಕೆ, ಸಹಕಾರ ಗೀತಾ ಯೋಜನೆ ಇದು ಎದಕ್ಕೆ ಟಾರ್ಗೆಟ್ ಮಾಡುತ್ತೆ ಅಂದರೆ ಎಂಪವರ್ಮೆಂಟ್ ಆಫ್ ಕೋಆಪರೇಟಿವ್ಸ್. ಓಕೆ, ಕೋಆಪರೇಟಿವ್ಗಳಿಗೆ ಎಂಪವರ್ ಮಾಡೋಕ್ಕೆ ಸಹಾಯ ಮಾಡ್ತದೆ ಫ್ರೆಂಡ್ಸ್. ಓಕೆ, ದೀಸ್ ಆಲ್ ದ ಯೋಜನೆಗಳಿದ್ದು ಮತ್ತು ಅದರ ರಿಲೇಟೆಡ್ MCQsನ ಕೂಡ ನಾನು ಹೇಳಿದ್ದೀನಿ. ಆ್ಯಂಡ್ ಮೇಕ್ ಶೋರ್ ದಟ್ ಯು ಕವರ್ ದೀಸ್ ಆಲ್ ದ ಸ್ಕೀಮ್ಸ್. ಓಕೆ, ಇವ್ರನ್ನ ಕರೆಕ್ಟಾಗಿ ಓದ್ಕೊಳ್ಳಿ ಫ್ರೆಂಡ್ಸ್, ಬಿಕಾಸ್ ಇವತ್ತಿನ ದಿನಮಾನಗಳಲ್ಲಿ ಇದ್ರ ಮೇಲೆ ಹೆಚ್ಚಿಗೆ ಕ್ವಶನ್ಸ್ಗಳನ್ನು ಕೇಳ್ತಿದ್ದಾರೆ.
ಎಸ್ ಫ್ರೆಂಡ್ಸ್, ನೋಡಿ, ಪ್ರಬಂಧ ಪುಸ್ತಕವನ್ನು ಇನ್ನೂ ಯಾರು ತಗೊಂಡಿಲ್ಲ, ಮುಂಬರುವಂಥ KAS ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋರಿಗೆ, PSI ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋರಿಗೆ, ಈವನ್ PDO ಕನ್ನಡ ಕಡ್ಡಾಯದಲ್ಲಿ ಪ್ರಬಂಧಗಳಿಗೆ, ಓಕೆ, ಪ್ರಬಂಧ ಪುಸ್ತಕ 50 ಪ್ರಬಂಧಗಳ ಒಂದು ಪುಸ್ತಕ ಇದೆ ಫ್ರೆಂಡ್ಸ್. ಸೊ ಇದನ್ನು ಈಗ ಕರೆಂಟ್ಲಿ ಟ್ರೆಂಡ್ ಹೆಂಗಿದೆವೋ ಆ ಟ್ರೆಂಡ್ ಮೇಲೆ ನಿಮಗೆ ಪುಸ್ತಕವನ್ನು ಪ್ರೊವೈಡ್ ಮಾಡ್ತಿದ್ದೀವಿ. ಸಿ, ಎಲ್ಲ ಟಾಪಿಕ್ 33% ರಿಸರ್ವೇಷನ್, ಒಂದು ದೇಶ ಒಂದು ಚುನಾವಣೆ, ಏಕರೂಪ ನಾಗರಿಕ ಸಂಹಿತೆ, ವಿಕಸಿತ್ ಭಾರತ್, ಕ್ರಿಮಿನಲ್ ಕಾನೂನುಗಳು, ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸವಾಲುಗಳು, ಓಕೆ, ಹೀಗೆ 50 ಡಿಫ್ರೆಂಟ್ ಟಾಪಿಕ್ಸ್. ಓಕೆ, ನಿಮಗೆ ಜ್ಞಾನ ಅಂತೂ ಇದರಿಂದ ಡೆಫಿನೆಟ್ಲಿ ಬರುತ್ತೆ ಫ್ರೆಂಡ್ಸ್. ಸೊ ಒಂದು ಸರ್ತಿ ಈ ಪುಸ್ತಕವನ್ನು ತೊಗೊಂಡು ಓದ್ರಿ. ಒಂದು ಬುಕ್ಕನ್ನು ನಿಮಗೆ ರೆಫರೆನ್ಸ್ ಆಗಿ ಬೇಕಾಗುತ್ತೆ, ಅದನ್ನು ಓದ್ರಿ. ಆ್ಯಂಡ್ ಹೆಂಗೆ ನೀವು ಡೆವಲಪ್ ಮಾಡಬೇಕು, ಒಂದು ವಿಷಯವನ್ನು ಹೆಂಗೆ ಗ್ರಹಿಸಬೇಕು ಅನ್ನೋದನ್ನು ಪೂರ್ತಿ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಆ್ಯಂಡ್ ಯಾರಿಗೆ ಪುಸ್ತಕ ಬೇಕೋ 7892086178 ಈ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ಅಡ್ರೆಸ್ಸನ್ನು ಕಳಿಸಿದರೆ ನಾನು ಮನೆ ಬಾಗಿಲಿಗೆ ನಿಮಗೆ ಪುಸ್ತಕವನ್ನು ಕಳಿಸ್ಕೊಡ್ತದೆ. ಪ್ರಬಂಧ ಬರೆಯುವ ವಿಧಾನದಿಂದ ಹಿಡಿದು ರೆಸ್ಟ್ ಆಫ್ ದಿ ಥಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್. ಓಕೆ, ನಾನಂತೂ ಎಲ್ಲ ಕೂಡ ಈ ಒಂದು ಪುಸ್ತಕದೊಳಗೆ ನಿಮಗೆ ಪ್ರೊವೈಡ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಓಕೆ, ಈವನ್ ನೈತಿಕತೆ ಆಧಾರದ ಮೇಲೆ ಪುಸ್ತಕವನ್ನು ಯಾವುದೇ ಬುಕ್ ಒಳಗೂ ಕೊಟ್ಟಿಲ್ಲ, ಬಟ್ ಈ ಪುಸ್ತಕದೊಳಗೆ ನೀವು ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳನ್ನು ಕೂಡ ಕಾಣ್ಬೋದು ಫ್ರೆಂಡ್ಸ್. ಸೊ ಹೀಗಿರುವಾಗ ನೀವು ಕೂಡ ಒಂದು ಕಾಪಿನ ತಗೊಳ್ರಿ ಆ್ಯಂಡ್ ಇದನ್ನು ಇಟ್ಕೊಳ್ರಿ. ನಿಮ್ಮ ನೆಕ್ಸ್ಟ್ ಬರುವಂಥ ಯಾವುದೇ ಎಕ್ಸಾಮ್ನ ಬರೀರಿ, ಅದಕ್ಕೆ ನಿಮಗೆ ಈ ಒಂದು ಪುಸ್ತಕ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ನೀವು ಓದ್ರಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ದಯವಿಟ್ಟು ಹೇಳ್ರಿ. ಆ್ಯಂಡ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಯಾರ್ಯಾರ ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮಿಗೆ ಜಾಯ್ನ್ ಆಗಿರಿ. ಕನ್ನಮಡಿ IAS KS ಯೂಟ್ಯೂಬ್, ಕನ್ನಮಡಿ IAS KS ಅಂತಲೇ ಇದೆ. ಓಕೆ, ಸೊ ನಿಮಗೆ ಅಲ್ಲಿ ಇವನ್ ಯೂಟ್ಯೂಬ್ ಒಳಗೂ ಕೂಡ ಲಿಂಕ್ ಸಿಗುತ್ತೆ ಫ್ರೆಂಡ್ಸ್. ಸೊ ಜಾಯ್ನ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಸಾಯಂಕಾಲ ಇಂಗ್ಲೀಷ್ ಗ್ರಾಮರ್, ಓಕೆ, ವಿಡಿಯೋಗಾಗಿ ನೀವು ವೇಟ್ ಮಾಡಿರಿ. ಓಕೆ, ಐ ಆಮ್ ಶ್ಯೂರ್ ಯು ವಿಲ್ ಎಂಜಾಯ್ ದ ವಿಡಿಯೋ. ಸೊ ಆ ಥರ ವಿಡಿಯೋನ ನಮಗೆ ಪ್ರೊವೈಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.